ನಗರದ ಡಿಸಿಎಂ ಟೌನ್ಶಿಪ್ನಲ್ಲಿರುವ ಅನಿಲ್ ಕುಂಬ್ಳೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಕಳೆದ 1 ತಿಂಗಳಿನಿಂದ ಯಶಸ್ವಿಯಾಗಿ ನಡೆಯುತ್ತಿರುವ ಕ್ರಿಕೆಟ್ ಬೇಸಿಗೆ ಶಿಬಿರವನ್ನು ಸಾರ್ವಜನಿಕರ ಒತ್ತಾಯದ ಮೇರೆಗೆ 2ನೇ ತಿಂಗಳ ಅವಧಿಗೂ ಮುಂದುವರಿಸಲು ನಿರ್ಧರಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ಕ್ರೀಡಾಪಟುಗಳ ಸಂಘದ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ಶ್ರೀ ಎಸ್ ಮಲ್ಲಿಕಾರ್ಜುನ್, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶಾಸಕ ಸಮರ್ಥ ಶಾಮನೂರು ಅವರ ಆಶಯದಂತೆ ಈ ಶಿಬಿರವನ್ನು ಆಯೋಜಿಸಲಾಗಿದ್ದು, ಮೊದಲ ತಿಂಗಳಲ್ಲಿ ಅಭೂತಪೂರ್ವ ಯಶಸ್ಸು ಕಂಡಿದೆ. ಇದೀಗ ಪೋಷಕರ ಮತ್ತು ಕ್ರೀಡಾಸಕ್ತರ ವಿಶೇಷ ಮನವಿಯ ಮೇರೆಗೆ ತರಬೇತಿಯನ್ನು ಮುಂದುವರಿಸಲಾಗುತ್ತದೆ ಎಂದರು. ಈ ಶಿಬಿರದಲ್ಲಿ ಪಾಲ್ಗೊಳ್ಳುವ ಮಕ್ಕಳಿಗೆ ಸಂಪೂರ್ಣ ಉಚಿತವಾಗಿ ತರಬೇತಿ ನೀಡಲಾಗಿದ್ದು, ದಾವಣಗೆರೆ ನಗರದ ಜೊತೆಗೆ ಗ್ರಾಮೀಣ ಭಾಗದ ಕ್ರೀಡಾ ಪ್ರತಿಭೆಗಳಿಗೂ ಇಲ್ಲಿ ಹೆಚ್ಚಿನ ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ. ಮಕ್ಕಳಿಗೆ ಅನುಭವಿ ತರಬೇತುದಾರರಾದ ತಿಮ್ಮೇಶ್ ಹಾಗೂ ಗೋಪಾಲ್ ಕೃಷ್ಣ ಅವರು ಮಾರ್ಗದರ್ಶನ ನೀಡಲಿದ್ದಾರೆ. ಜಿಲ್ಲೆಯ ಉದಯೋನ್ಮುಖ ಕ್ರೀಡಾಪಟುಗಳು ಈ ಸುವರ್ಣಾವಕಾಶವನ್ನು ಬಳಸಿಕೊಂಡು ತಮ್ಮ ಕ್ರೀಡಾ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಸುನಿಲ್, ಯುವರಾಜ್, ತಿಪ್ಪೇಶ್ ಇದ್ದರು. ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರು ಇನಾಗ್ರೇಷನ್ ಮಾಡಿದ್ಮೇಲೆ ಅಲ್ಲಿ ಎಲ್ಲ ಆಟಗಳು ನಡೀತಾ ಇದೆ. ಅದರ ಜೊತೆಗೆ ಇವತ್ತು ದಾವಣಗೆರೆಯಲ್ಲಿ ಬೆಂಗಳೂರಿಗೆ ಏನು ಮೈಸೂರಿನಲ್ಲಿ ಸಿಗುತ್ತೆ ಅಂತ ಕ್ರಿಕೆಟ್ ಕೋಚಿಂಗ್ ಕೂಡ ಬೆಂಗಳೂರು ಮೈಸೂರಿಗೆ ಹೋಗಿ ತಂದೆ ತಾಯಿಗಳು ಅಲ್ಲಿದ್ದು ಕೋಚಿಂಗ್ ಕೊಡಿಸಿ ಹುಡುಗರಿಗೆ ಸೆಲೆಕ್ಟ್ ಮಾಡಿಸ್ಬೇಕಾಗಿತ್ತು. ಅಂಥ ಪರಿಸ್ಥಿತಿ ಟೈಮ್ನಾಗೆ ದಾವಣಗೆರೆಯ ನಮ್ಮ ಅನಿಲ್ ಕುಂಬ್ಳೆ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಒಂದು ತಿಂಗಳು ನಾವು ಬೇಸಿಗೆ ಶಿಬಿರವನ್ನು ಮಾಡಿದ್ವಿ. ಇವತ್ತು ಅದಾದ ಮೇಲೆ ಜನಗಳ ಹುಡುಗರನ್ನ ತಂದೆ ತಾಯಿಗಳು ಪೋಷಕರು ಕರ್ಕೊಂಡು ಬಂದು ಇನ್ನೂ 1 ತಿಂಗಳು ಎಕ್ಸ್ಟೆಂಡ್ ಮಾಡಿರಿ ಅಂತೇಳಿ ಏನು ಅವರು ಮಾಡಿದರು. ಅದಕ್ಕೋಸ್ಕರ ಇವತ್ತು ಮತ್ತೆ ಅನಿಲ್ ಕುಂಬ್ಳೆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇವತ್ತು ಗ್ರಾಮೀಣ ಪ್ರತಿಭೆಗಳಿಗೆ, ನಗರ ಹಾಗೂ ಗ್ರಾಮೀಣ ಪ್ರತಿಭೆಗಳಿಗೆ ಹಾಗೂ ಕೆಲವು ಮಕ್ಕಳಿಗೆ ಇವತ್ತು ಮತ್ತೆ 1 ತಿಂಗಳು ಕೋಚಿಂಗ್ ಕ್ಯಾಂಪನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಇದರ ಸದುಪಯೋಗವನ್ನು ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು ಎಲ್ಲರೂ, ಯಾಕಂದರೆ ಹೆಣ್ಮಕ್ಳಿಗೂ ಕೂಡ ಇವತ್ತು 15-20 ಜನ ಕೋಚಿಂಗಿಗೆ ಬರ್ತಾ ಇದ್ದಾರೆ ಅಲ್ಲಿ ಸ್ಟೇಡಿಯಂನಲ್ಲಿ, ಅನಿಲ್ ಕುಂಬ್ಳೆ ಸ್ಟೇಡಿಯಂನಲ್ಲಿ. ಆದ್ದರಿಂದ ಇನ್ನೂ ದಾವಣಗೆರೆಯ ಮಕ್ಕಳು, ಯಾಕೆಂದರೆ ಮುಂಚೆಲ್ಲ ಬರೀ ಬೆಂಗಳೂರು ಮೈಸೂರಿನವರೇ ಎಲ್ಲ ಕರ್ನಾಟಕದ ಎಲ್ಲ ಟೀಮ್ಗಳಲ್ಲಿ ಇರ್ತಾಯಿದ್ರು. ಅಂಡರ್-15, ಅಂಡರ್-19, ಅಂಡರ್-21. ಇವತ್ತಿಂಥ ಕೋಚಿಂಗ್ ಕ್ಯಾಂಪ್ಗಳು ನಮ್ಮ ಕ್ಲಬ್ಗಳ ವತಿಯಿಂದ ಇದೊಂದೇ ಅಕಾಡೆಮಿ ಅಲ್ಲ, ಇನ್ನು ನಾವು ಹಲವು ಅಕಾಡೆಮಿಗಳು ನಮ್ಮ ಹತ್ರ, ದಾವಣಗೆರೆ ಕ್ರಿಕೆಟ್ ಕ್ಲಬ್ಬು, ವೀನಸ್ ಕ್ರಿಕೆಟ್ ಕ್ಲಬ್ಬು, ದಾವಣಗೆರೆ ಕ್ರಿಕೆಟ್ ಎಲ್ಲ ಕ್ಲಬ್ಗಳು ಸೇರಿ ಇವತ್ತು ದಾವಣಗೆರೆಯಲ್ಲಿ ಕೋಚಿಂಗ್ ಕ್ಯಾಂಪನ್ನು ಪ್ರಾರಂಭ ಮಾಡಿದ ಮೇಲೆ ಮಕ್ಕಳಿಗೆ ಏನು ಬೆಂಗಳೂರು ಮೈಸೂರಿನಲ್ಲಿ ಸಿಗ್ತಿದ್ದು ಅಂಥ ಒಂದು ಕೋಚಿಂಗ್ ಕ್ಯಾಂಪ್ ದಾವಣಗೆರೆಯಲ್ಲಿ ಸಿಗ್ತಾಯಿದೆ. ಅದನ್ನು ಮತ್ತೊಂದು ತಿಂಗಳು ಎಕ್ಸ್ಟೆಂಡ್ ಮಾಡಿ ಇವತ್ತು ಮಕ್ಕಳು ಇನ್ನೂ ರಜೆ ಮುಗಿಯೋದ್ರು, ಇನ್ನೂ ಒಂದು ರಜೆ ಎಕ್ಸ್ಟೆನ್ಷನ್ ಇದೆ. ಆದ್ದರಿಂದ ಮಕ್ಕಳು ಇಲ್ಲೇ ಕೋಚಿಂಗ್ ಕ್ಯಾಂಪ್ ತೊಗೊಂಡು ಇಲ್ಲೇ, ಯಾಕೆಂದರೆ ಮುಂದಿಲ್ಲಿ ಸೆಲೆಕ್ಟ್ ಆದರೆ ಇವತ್ತು ಬೇರೆ ಬೇರೆ ವಿದ್ಯಾಭ್ಯಾಸದಲ್ಲೂ ಕೂಡ ಸಹಾಯ ಆಗುತ್ತೆ, ಕೆಲಸದಲ್ಲೂ ಕೂಡ ಸಹಾಯ ಆಗುತ್ತೆ. ಯಾಕೆಂದರೆ ಇವತ್ತು ಮುಂಚೆಲ್ಲ ನೋಡ್ತಿರ್ಬೋದು, ಈ ಕ್ರಿಕೆಟ್ನ ಸೆಲೆಕ್ಟ್ ಆದವ್ರು ರೈಲ್ವೇಸು, ಪೊಲೀಸ್ ಕೆಲಸಗಳಲ್ಲೂ ಕೂಡ ಭಾರಿ ಜನ ಸೆಲೆಕ್ಟ್ ಆಗಿದೆ. ಆದ್ದರಿಂದ ಆಮೇಲೆ ಎಜುಕೇಷನಲ್ಲೂ ಕೂಡ ಪರ್ಸೆಂಟೇಜಲ್ಲಿ ಇವ್ರಿಗೆ ಸೀಟ್ ಸಿಗೋಂಥ ಕೆಲಸ ಇಂಜಿನಿಯರಿಂಗ್, ಮೆಡಿಕಲ್ ಇರೋದ್ರಿಂದ ಇವತ್ತು ದಾವಣಗೆರೆಯಲ್ಲಿ ಮತ್ತೆ ಮಕ್ಕಳಿಗೆ 1 ತಿಂಗಳು ಎಕ್ಸ್ಟೆನ್ಷನ್ ಮಾಡಿ ಕೋಚಿಂಗ್ ಕ್ಯಾಂಪನ್ನು ಕೊಡಬೇಕಾಗಿದ್ದಂಥ ಫ್ರೀ ಕೋಚಿಂಗ್ ಕ್ಯಾಂಪನ್ನು ಮಾಡ್ಬೇಕಂತೇಳಿ ತೀರ್ಮಾನ ಮಾಡಲಾಗಿದೆ. ಅದನ್ನು ಹೇಳೋಕ್ಕೆ ದಾವಣಗೆರೆ ಕ್ರಿಕೆಟ್ ಕ್ರೀಡಾಪಟುಗಳಿಗೆ ಇದೊಂದು ಸಂತೋಷದ ವಿಷಯ ಅಂತೇಳಿ ಇದನ್ನು ಪ್ರಚಾರ ಪಡಿಸ್ಬೇಕು ಅಂತೇಳಿ ಕೇಳ್ಕೊತೇನೆ. ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರು ಇನಾಗ್ರೇಷನ್ ಮಾಡಿದ್ಮೇಲೆ ಅಲ್ಲಿ ಎಲ್ಲ ಆಟಗಳು ನಡೀತಾ ಇದೆ. ಅದರ ಜೊತೆಗೆ ಇವತ್ತು ದಾವಣಗೆರೆಯಲ್ಲಿ ಬೆಂಗಳೂರಿಗೆ ಏನು ಮೈಸೂರಿನಲ್ಲಿ ಸಿಗುತ್ತೆ ಅಂತ ಕ್ರಿಕೆಟ್ ಕೋಚಿಂಗ್ ಕೂಡ ಬೆಂಗಳೂರು ಮೈಸೂರಿಗೆ ಹೋಗಿ ತಂದೆ ತಾಯಿಗಳು ಅಲ್ಲಿದ್ದು ಕೋಚಿಂಗ್ ಕೊಡಿಸಿ ಹುಡುಗರಿಗೆ ಸೆಲೆಕ್ಟ್ ಮಾಡಿಸ್ಬೇಕಾಗಿತ್ತು. ಅಂಥ ಪರಿಸ್ಥಿತಿ ಟೈಮ್ನಾಗೆ ದಾವಣಗೆರೆಯ ನಮ್ಮ ಅನಿಲ್ ಕುಂಬ್ಳೆ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಒಂದು ತಿಂಗಳು ನಾವು ಬೇಸಿಗೆ ಶಿಬಿರವನ್ನು ಮಾಡಿದ್ವಿ. ಇವತ್ತು ಅದಾದ ಮೇಲೆ ಜನಗಳ ಹುಡುಗರನ್ನ ತಂದೆ ತಾಯಿಗಳು ಪೋಷಕರು ಕರ್ಕೊಂಡು ಬಂದು ಇನ್ನೂ 1 ತಿಂಗಳು ಎಕ್ಸ್ಟೆಂಡ್ ಮಾಡಿರಿ ಅಂತೇಳಿ ಏನು ಅವರು ಮಾಡಿದರು. ಅದಕ್ಕೋಸ್ಕರ ಇವತ್ತು ಮತ್ತೆ ಅನಿಲ್ ಕುಂಬ್ಳೆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇವತ್ತು ಗ್ರಾಮೀಣ ಪ್ರತಿಭೆಗಳಿಗೆ, ನಗರ ಹಾಗೂ ಗ್ರಾಮೀಣ ಪ್ರತಿಭೆಗಳಿಗೆ ಹಾಗೂ ಕೆಲವು ಮಕ್ಕಳಿಗೆ ಇವತ್ತು ಮತ್ತೆ 1 ತಿಂಗಳು ಕೋಚಿಂಗ್ ಕ್ಯಾಂಪನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಇದರ ಸದುಪಯೋಗವನ್ನು ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು ಎಲ್ಲರೂ, ಯಾಕಂದರೆ ಹೆಣ್ಮಕ್ಳಿಗೂ ಕೂಡ ಇವತ್ತು 15-20 ಜನ ಕೋಚಿಂಗಿಗೆ ಬರ್ತಾ ಇದ್ದಾರೆ ಅಲ್ಲಿ ಸ್ಟೇಡಿಯಂನಲ್ಲಿ, ಅನಿಲ್ ಕುಂಬ್ಳೆ ಸ್ಟೇಡಿಯಂನಲ್ಲಿ. ಆದ್ದರಿಂದ ಇನ್ನೂ ದಾವಣಗೆರೆಯ ಮಕ್ಕಳು, ಯಾಕೆಂದರೆ ಮುಂಚೆಲ್ಲ ಬರೀ ಬೆಂಗಳೂರು ಮೈಸೂರಿನವರೇ ಎಲ್ಲ ಕರ್ನಾಟಕದ ಎಲ್ಲ ಟೀಮ್ಗಳಲ್ಲಿ ಇರ್ತಾಯಿದ್ರು. ಅಂಡರ್-15, ಅಂಡರ್-19, ಅಂಡರ್-21.
ಇವತ್ತಿಂಥ ಕೋಚಿಂಗ್ ಕ್ಯಾಂಪ್ಗಳು ನಮ್ಮ ಕ್ಲಬ್ಗಳ ವತಿಯಿಂದ ಇದೊಂದೇ ಅಕಾಡೆಮಿ ಅಲ್ಲ, ಇನ್ನು ನಾವು ಹಲವು ಅಕಾಡೆಮಿಗಳು ನಮ್ಮ ಹತ್ರ ದಾವಣಗೆರೆ ಕ್ರಿಕೆಟ್ ಕ್ಲಬ್ಬು, ವೀನಸ್ ಕ್ರಿಕೆಟ್ ಕ್ಲಬ್ಬು, ದಾವಣಗೆರೆ ಕ್ರಿಕೆಟ್ ಎಲ್ಲ ಕ್ಲಬ್ಗಳು ಸೇರಿ ಇವತ್ತು ದಾವಣಗೆರೆಯಲ್ಲಿ ಕೋಚಿಂಗ್ ಕ್ಯಾಂಪನ್ನು ಪ್ರಾರಂಭ ಮಾಡಿದ ಮೇಲೆ ಮಕ್ಕಳಿಗೆ ಏನು ಬೆಂಗಳೂರು ಮೈಸೂರಿನಲ್ಲಿ ಸಿಗ್ತಿದ್ದೋ ಅಂಥ ಒಂದು ಕೋಚಿಂಗ್ ಕ್ಯಾಂಪ್ ದಾವಣಗೆರೆಯಲ್ಲಿ ಸಿಗ್ತಾಯಿದೆ.